ಮಾದಕ ವಸ್ತುಗಳ ವಿರುದ್ಧ ಸಮರ ಏನು ಸಾರಿದ್ದೇವೆ ನಾವು, ಅದಕ್ಕೆ ಒಂದು ದಿಕ್ಕಸೂಚಿ ಆಗ್ತದೆ. ಬರೀ ಕೇವಲ ದಿಕ್ಸೂಚಿ ಅಷ್ಟೇ ಅಲ್ಲ, ಅದಕ್ಕೆ ಒಂದು ಬರುವಂಥ ದಿನಗಳಲ್ಲಿ ಯಾವ ರೀತಿ ನಾವು ಇದನ್ನು ಎದುರಿಸಬೇಕು ಮತ್ತು ಅದರ ಮೇಲೆ ಜಯಿಸಬೇಕು ಅನ್ನುವಂಥ ಒಂದು ಕಾರ್ಯಸೂಚಿಯೂ ಕೂಡ ಆಗ್ತದೆ ಅಂತ ನಾನು ಭಾವಿಸಿದ್ದೆ. ಇದೊಂದು ಅಷ್ಟು ಮಹತ್ವದ ಒಂದು ರಂಗವನ್ನು TV9 ಅವರು ಸಿದ್ಧಪಡಿಸಿದ್ದೀರಿ. ಇಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬ ಅತ್ಯಂತ ಗಣ್ಯಾತಿ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಮುಕ್ತವಾಗಿ ಎಲ್ಲ ವಿಚಾರಗಳನ್ನು ಮಂಡನೆ ಆಗಬೇಕು ಅನ್ನುವಂಥ ಅಭಿಲಾಷೆಯೊಂದಿಗೆ ನನ್ನ ಕೆಲವು ಮಾತುಗಳನ್ನು ನಾನು ಪ್ರಾರಂಭ ಮಾಡ್ತೇನೆ. ಶ್ರೀಧರ್ ಈಗಾಗಲೇ ಹೇಳಿದಂತೆ ಬಹಳ ಒಂದು ದೊಡ್ಡ ಇತಿಹಾಸ ಮಾದಕ ವಸ್ತುಗಳಿಗಿದೆ. ಆ ಇತಿಹಾಸಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹೋಗೋದು ಬೇಡ. ಯಾಕೆ ಹೋಗೋದು ಬೇಡ ಅಂತಂದರೆ, ಪ್ರಾರಂಭ ದಿನಗಳಲ್ಲಿ ಇದ್ದಂಥ ಮಾದಕ ವಸ್ತುಗಳ ಯಾವ ರೀತಿ ಅದನ್ನು ಕಂಡುಕೊಂಡ್ರು, ಅದರ ಬಳಕೆ ಏನಿತ್ತು, ಅದನ್ನೆಲ್ಲ ನೋಡಿದಾಗ ಮತ್ತು ಇವತ್ತು ಯಾವ ಸ್ವರೂಪದಲ್ಲಿ ಅದು ಪರಿವರ್ತನೆ ಆಗಿದೆ, ನ್ಯಾಚುರಲ್ ವೀಡ್ ಇದ್ದಿದ್ದು ಇವತ್ತು ಸಿಂಥೆಟಿಕ್ ಆಗಿ ಹೆಂಗೆ ಪರಿವರ್ತನೆ ಆಗಿದೆ, ಕೆಮಿಕಲ್ ಅಂಶಗಳು ಹೆಂಗೆ ಹೆಚ್ಚಾಗಿದೆ ಅದರ ಒಳಗಡೆ, ಅದು ದೈಹಿಕ ಮಾನಸಿಕ ಬದುಕಿಗೆ ಯಾವ ರೀತಿ ಮಾರಕವಾಗಿದೆ ಅನ್ನೋದನ್ನು ನಾವು ಯೋಚನೆಯನ್ನು ಮಾಡಿದಾಗ, ಕೆಲವರು ಇತಿಹಾಸದ ಸಹಾಯವನ್ನು ತೆಗೆದುಕೊಂಡು ಮಾದಕ ವಸ್ತುಗಳಿಗೆ ಒಂದು ರೀತಿ ಮನ್ನಣೆ ಕೊಡುವಂಥ ಪ್ರಯತ್ನ ಈ ಜಗತ್ತಿನಲ್ಲಿ ನಡೆದಿದೆ, ನಮ್ಮ ದೇಶದಲ್ಲೂ ಕೂಡ ನಡೆದಿದೆ. ವಾಟ್ ಈಸ್ ದೇರ್ ಇನ್ ಇಟ್? It is there for a long time. It's a natural weed. It was consumed for medical issues. ಈ ಥರ ಭಾಳ ಹಗುರವಾಗಿ ಅದನ್ನು ಮಾತಾಡ್ತಾ, the real issue, the real problem and how deep it is and how deep it has infected our individuals and social fiber, ಇದನ್ನು ನೆಗೆಟ್ ಮಾಡುವಂಥ ಒಂದು ವರ್ಗ ಇದೆ. ಈ ವರ್ಗದ ಬಗ್ಗೆ ನಾವು ಭಾಳ ಎಚ್ಚರಿಕೆ ಇರಬೇಕು. ನಾನು ಒಂದು ಕರೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಯಾರೂ ಈ ಥರ ಮಾತನಾಡ್ತಾರೆ, ಐದರ್ ಯು ಆರ್ ಅಗೇನ್ಸ್ಟ್ ಡ್ರಗ್ ಆರ್ ಫಾರ್ ಡ್ರಗ್. ಯು ಮೇಕ್ ಯುವರ್ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಇಲ್ಲ ಡ್ರಗ್ ಬೇಡ, ಆದರೆ ಈ ಥರ ಡ್ರಗ್ ನಡೀತಾ ಇದೆ, ನೆದರ್ಲ್ಯಾಂಡ್ಸಲ್ಲಿ ಫ್ರೀ ಇದೆ, ಕೆಲವು ದೇಶಗಳಲ್ಲಿ ಅಲ್ಲಿ ಫ್ರೀ ಇದೆ, ಇಲ್ಲಿ ಫ್ರೀ ಇದೆ. ದಿಸ್ ಇಸ್ ನಾಟ್ ದ ವೇ. ಐದರ್ ಯು ಆರ್ ದೇರ್ ಆರ್ ಹಿಯರ್. ಇಲ್ಲಿ ಯಾಕೆ ಇರಬೇಕು ಅನ್ನುವಂಥಕ್ಕೆ ಸಾಕಷ್ಟು ಸಕಾರಣಗಳಿದ್ದಾವೆ. ಎರಡನೇದಾಗಿ, ನಾನು ಗೃಹ ಸಚಿವ ಆದ ಮೇಲೆ ನಾನು ಈ ಸಮಾಜದಲ್ಲಿ ಇರುವಂಥ ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವೆಲ್ಲವನ್ನೂ ಕೂಡ ಗಮನಿಸಿದಾಗ, ಯಾವುದಾದ್ರೂ ಒಂದು ಚಟುವಟಿಕೆ ಎಲ್ಲ ಥರದ ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದರೆ ಅದು ಡ್ರಗ್. ಡ್ರಗ್ನಿಂದ ವೈಲೆನ್ಸ್ ಆಗಿದೆ, ಡ್ರಗ್ನಿಂದ ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ, ಡ್ರಗ್ನಿಂದ ಎಕನಾಮಿಕ್ ವೈಲೆನ್ಸಸ್ ಆಗಿದೆ, ಡ್ರಗ್ನಿಂದ ಟೆರರ್ ಲಿಂಕ್ ಇದೆ. ನೀವು ಯಾವುದೇ ಕ್ರೈಮ್ ತಗೊಳ್ಳಿ, ಡ್ರಗ್ ಫ್ಯಾಕ್ಟರ್ ಇಸ್ ದೇರ್. ಹೀಗಾಗಿ ನಾನು ಯೋಚನೆ ಮಾಡಿದೆ, ಡ್ರಗ್ಗದ ಮೂಲವನ್ನು ನಾವು ಬೇರು ಸಮೇತ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದರೆ, ನಾನು ಶಬ್ದಗಳನ್ನು ಭಾಳ ಯೋಚನೆ ಮಾಡಿ ಬಳಕೆ ಮಾಡ್ತಾ ಇದ್ದೇನೆ. ಬೇರು ಸಮೇತ ತೆಗೆಯುವ ಪ್ರಯತ್ನ ಅಂತ ಹೇಳಿದ್ದೀನಿ.
I am not making any tall claims. I know the reality. In fact, I know not only the ground realities, I know the underground realities. Let me tell you. ಹೀಗಾಗಿ ಈ ಪ್ರಯತ್ನವನ್ನು ಮಾಡಿದರೆ ಬೇರೆ ಎಲ್ಲ ಕ್ರೈಮ್ಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ಅಂತ ನಾನು ಯೋಚನೆಯನ್ನು ಮಾಡಿ, ಇನ್ ಮೈ ಫಸ್ಟ್ ಎವರ್ ಮೀಟಿಂಗ್ ವಿತ್ ಆಲ್ ಮೈ ಸೀನಿಯರ್ ಆಫೀಸರ್ಸ್ of the state, I said war on drugs should start. Zero tolerance, no compromise. At any cost, ನಾವು ಮೊದಲನೇ ಹಂತದಲ್ಲಿ ವೆರಿ ಹಾರ್ಡ್ ಅಪ್ರೋಚ್ ಇರಬೇಕು. ಇದನ್ನು ನಿಯಂತ್ರಣ ಮಾಡುವಂಥದ್ರಿಂದ ಪ್ರಾರಂಭವಾಗಿ ಬೇರು ಸಮೇತ ಕಿತ್ತುವ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ. And I have been continuously, ಯಾವ್ಯಾವ ಒಕೇಷನಲ್ಲಿದೆ ಅಲ್ಲಿ ನಾನು ಅಸೆಂಬ್ಲಿ ಒಳಗಡೆ, ಅಸೆಂಬ್ಲಿ ಹೊರಗಡೆ, ನನಗೇನು ಟೈಮ್ ಲಿಮಿಟ್ ಇದೆಯಾ? ಇದ್ರೆ ನಾನು ಅಷ್ಟರಲ್ಲಿ ಮುಗಿಸ್ತೀನಿ. ಪ್ರತಿಯೊಂದು ಸಂದರ್ಭಗಳಲ್ಲಿ ನಾನು ಇದನ್ನು ಪದೇ ಪದೇ ಯಾಕೆ ಡಿಕ್ಲೇರ್ ಮಾಡ್ತಾ ಇದ್ದೇನೆ ಅಂದರೆ, ಇಟ್ ಈಸ್ ಅ ಸಾರ್ಟ್ ಆಫ್ ಕಮಿಟ್ಮೆಂಟ್. ನನ್ನ ಬದ್ಧತೆಯನ್ನು ನಾನು ಪದೇ ಪದೇ ಪಬ್ಲಿಕ್ಕಿಗೆ ಹೇಳೋ ಮುಖಾಂತರ ಒಂದು ನನಗೆ ನಾನೇ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಎರಡನೇದು, ಪಬ್ಲಿಕ್ಕಲ್ಲಿ ಹೇಳೋದ್ರಿಂದ ಅದನ್ನು ಮಾಡುವಂಥ ಒಂದು ಒತ್ತಡವನ್ನು ನಾನೇ ಹಾಕ್ಕೊಳ್ತಾ ಇದ್ದೇನೆ ನನ್ನ ಮೇಲೆ. ಮತ್ತು ನಮ್ಮ ಅಧಿಕಾರಿಗಳಿಗೆ ನೋ ಲೆಟ್ಟಿಂಗ್ ಡೌನ್ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ಡ್ರಗ್ ಜಾಲದ ವಿರುದ್ಧ ಇರುವಂಥ ಸಮರ, ಇದಕ್ಕೆ ಹಲವಾರು ಡೈಮೆನ್ಷನ್ಸ್ ಇದೆ, ಹಲವಾರು ಆಯಾಮಗಳಿದೆ. ದೇರ್ ಆರ್ ಸೋ ಮೆನಿ ಡೈಮೆನ್ಷನ್ಸ್. ಅದರಲ್ಲಿ ಫಸ್ಟು ಇನ್ವೆಸ್ಟಿಗೇಟಿವ್ ಡೈಮೆನ್ಷನ್ ಇದೆ, ದೆನ್ ಲೀಗಲ್ ಡೈಮೆನ್ಷನ್ ಇದೆ, ದೆನ್ ಲಾ ಡೈಮೆನ್ಷನ್ ಇದೆ, ವಾಟ್ ಲಾ ಈಸ್ ಪ್ರಿವೇಲಿಂಗ್ ಇನ್ ದ ಕಂಟ್ರಿ ಟುಡೇ. Then there is a social dimension. There are so many parents who know that their children are into drugs, but neither they are sending them to rehabilitation nor making it public so that others will be careful. They are suffering, their family is suffering, but many people, many parents don't do anything about this. So there are so many dimensions. ನಾವು ಟ್ವಿನ್ ಅಪ್ರೋಚ್ಗಳನ್ನು ಮಾಡುವಂಥದ್ದು ತೀರ್ಮಾನ ಮಾಡಿದ್ದೇವೆ. ನಾನೀಗಾಗಲೇ ಹೇಳಿದಂತೆ ಗೋಯಿಂಗ್ ಹಾರ್ಡ್ ಆನ್ ಡ್ರಗ್, ಎಲ್ಲೆಲ್ಲಿ ಬರ್ತದೆ ಸೋರ್ಸನ್ನು ನಾವು ಕಂಡುಹಿಡಿಬೇಕು, ಬಂದ್ ಮಾಡಬೇಕು. ಫಸ್ಟು ಸೋರ್ಸು, ದೆನ್ ಲಾಜಿಸ್ಟಿಕ್ಸು, ಹೌ ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್, ದೆನ್ ಕಮ್ಸ್ ದಿ ಕಿಂಗ್ ಪಿನ್ಸ್ ಹೂ ಆಪರೇಟ್, ದೆನ್ ಕಮ್ಸ್ ದಿ ಸಪ್ಲೈಯರ್ಸ್, ದೆನ್ ಕಮ್ಸ್ ಪೆಡ್ಲರ್ಸ್, ದೆನ್ ಕಮ್ಸ್ ಕನ್ಸ್ಯೂಮರ್ಸ್. ದೇರ್ ಇಸ್ ಲಾಟ್ ಆಫ್ ಡಿಬೇಟ್. ಕನ್ಸ್ಯೂಮರ್ನ ಅಷ್ಟೇ ಹಿಡ್ಕೊಂಡ್ರೇನು, ಯಾಕೆ ಬರೀ ಕನ್ಸ್ಯೂಮರ್ನ ಅಷ್ಟೇ ಹಿಡಿತೀರಾ, ಇನ್ನು ಕಿಂಗ್ ಪಿನ್ಸ್ಗಳು ಎಲ್ಲಿದ್ದಾರೆ, ಏನಿದ್ದಾರೆ, ಇದೆಲ್ಲ ಡಿಬೇಟ್ಗಳಿದೆ. ಡಿಬೇಟ್ ಆಗಬೇಕು ನನ್ನ ಪ್ರಕಾರ, ನಥಿಂಗ್ ರಾಂಗ್. ಈಗ ಯಾರು ಕಿಂಗ್ ಪಿನ್ಸು ಓಪನ್ ಆಗಿ ಬಂದು ಬಿಸ್ನೆಸ್ ಮಾಡ್ತಾ ಇಲ್ಲ. ನಾವು ಕಿಂಗ್ ಪಿನ್ ಹಿಡಿಬೇಕು ಅಂತಂದರೆ ಎಲ್ಲಾದರೂ ಒಂದು ಸಪ್ಲೈಯರು ಅಥವಾ ಪೆಡ್ಲರಿಂದ ಹಿಡಿಬೇಕು, ಇಲ್ಲದ ಕನ್ಸ್ಯೂಮರ್ ಕಡೆಯಿಂದ ಹಿಡಿಬೇಕು. ಸೊ ಆಲ್ ಎವೆನ್ಯೂಸ್ ವಿ ಆರ್ ಟ್ಯಾಕ್ಲಿಂಗ್. ಕನ್ಸ್ಯೂಮರ್ನೂ ಅಟ್ಯಾಕ್ ಮಾಡಿದ್ದೇವೆ, ಸಪ್ಲೈಯರ್ನೂ ಮಾಡಿದ್ದೇವೆ, ಪೆಡ್ಲರ್ಸನ್ನು ಮಾಡಿದ್ದೇವೆ, ಆ್ಯಂಡ್ ಕಿಂಗ್ ಪಿನ್ಗಳನ್ನು ಹಿಡಿದಿದ್ದೇವೆ. ಫಾರ್ ದ ಫಸ್ಟ್ ಟೈಮ್ in the state, there is literally a war on drug has started. That is why you are all here. That's why TV9 has taken this
very, very responsible initiative. This was ಡ್ರಗ್ ಇದ್ದು ಭಾಳ ವರ್ಷ ಆಯಿತು. ಇಷ್ಟು ಚರ್ಚೆ ಯಾಕೆ ಆಗಲಿಲ್ಲ? ಸಮಾಜದಲ್ಲಿ ಇಷ್ಟು ಜಾಗೃತಿ ಯಾಕೆ ಮೂಡಿರಲಿಲ್ಲ? ಈಗ ಎವ್ರಿಬಡಿ ವಾಂಟ್ಸ್ ಟು ಟಾಕ್ ಆನ್ ಡ್ರಗ್ಸ್. ವೈ? Why? Because we have made it as a subject of discussion by bringing into the entire operation into our center agenda, and we are pursuing it on every day-to-day basis, and there is no letdown. So, lot of skeletons in the cupboards are coming out. There was a time, ದೊಡ್ಡವ್ರನ್ನ ಯಾರು ಮುಟ್ಟಕ್ಕಾಗಲ್ಲ, ಭಾಳ ಪ್ರಸಿದ್ಧಿ ಇದ್ದವ್ರನ್ನ ಮುಟ್ಟಕ್ಕಾಗಲ್ಲ ಎಲ್ಲ ಇತ್ತು ಅದು ಸಮಾಜದಲ್ಲಿ. ಈಗ ಅದೆಲ್ಲ ಹೋಗಿದೆ. ಇವತ್ತು ದೊಡ್ಡ ದೊಡ್ಡವರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಕೂಡ ಕೆಲವರು ಸಿಕ್ಕಿದ್ದಾರೆ, ಇನ್ನು ಕೆಲವರು ಸಿಗ್ತಾರೆ, ಇನ್ನು ಕೆಲವರು ಭೂಗತಾಗಿದ್ದಾರೆ. ದೇ ಡೇರ್ ನಾಟ್ ಇಂಡಲ್ಜ್ ಇನ್ ಡ್ರಗ್ಸ್, ಐ ಆಮ್ ಟೆಲಿಂಗ್ ಯು. ದೇ ಡೇರ್ ನಾಟ್. ಹೌಎವರ್ ಹೈ, ಮೈಟಿ and money they might be. The more high and mighty money, the focus is more on them. Therefore, first time we have brought anti-drug movement into the central stage of our social activity. And media has played a very, very important role. Media has played a very important role. They are also unrelentingly after this drug mafia. Unrelentingly they are doing it, in spite of there is a pressure on them for different kind of everyday breaking news, but they have not stopped breaking drug. Let me tell you, I congratulate the media, more so the TV9, who is forefront in any social cause, and I am very happy that TV9 has taken it up. I don't want to quote figures. We have booked more than 3,500 cases in just 3-4 months. In most of the districts we have done, it's not only Bangalore. Most of the districts we have done. ನಾವು ಬಾರ್ಡರ್ ಏರಿಯಾದಲ್ಲಿ ಶಂಕರಬಿದರಲ್ಲಿ ಇದ್ದಾರೆ, ಅವ್ರಿಗೆಲ್ಲ ನನಗಿಂತ ಜಾಸ್ತಿ ಇನ್ಸೈಟ್ ಇದೆ. ಬಾರ್ಡರ್ ಏರಿಯಾದಿಂದ ಎಷ್ಟು ಡ್ರಗ್ ಬರ್ತದೆ ಒಂದು ಕ್ಯಾಲ್ಕುಲೇಷನ್. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡ್ರಗ್ ಪ್ರೊಡ್ಯೂಸ್ ಆಗುತ್ತೆ, ಎಷ್ಟು ಕನ್ಸ್ಯೂಮ್ ಆಗುತ್ತೆ, ಹೊರಗಡೆಯಿಂದ ಎಷ್ಟು ಬರ್ತದೆ, ಇದನ್ನು ನೋಡಿದ್ರೆ ಆಲ್ಮೋಸ್ಟ್ 70 to 80% ಡ್ರಗ್ ಕಮ್ಸ್ ಫ್ರಮ್ ಔಟ್ಸೈಡ್. ಇಂಟರ್ನ್ಯಾಷನಲ್ನಿಂದನೂ ಬರ್ತದೆ, ಇಂಟರ್ ಸ್ಟೇಟ್ನಿಂದನೂ ಕೂಡ ಬರ್ತದೆ. ಇವತ್ತು ಇಂಟರ್ ಸ್ಟೇಟ್ನಿಂದ ಬರೋದಕ್ಕೆ ವಿ ಹ್ಯಾವ್ ಭಾಳ ದೊಡ್ಡ ಕಡಿವಾಣವನ್ನು ಹಾಕಿದ್ದೇವೆ. ಬಿ ಇಟ್ ಗೋವಾ, ಬಿ ಇಟ್ ಮಹಾರಾಷ್ಟ್ರ, ಬಿ ಇಟ್ ಆಂಧ್ರ, ತೆಲಂಗಾಣ. ವಿ ಹ್ಯಾವ್ ಪುಟ್ ಅ ಲಿಟ್ರಲ್ ಕ್ಯಾಪ್ ಆನ್ ದಟ್. ಅದರ್ವೈಸ್ ಅನ್ಬೇಟೆಡ್ ಆಗಿ ಬರ್ತಾಯಿತ್ತು. ಕೆಲವು ಊರುಗಳು ಭಾಳಷ್ಟು ಫೇಮಸ್ ಇದ್ದಾವೆ, ನಿರಂತರವಾಗಿ ಬರ್ತಾಯಿತ್ತು. ಮತ್ತು ಇಲ್ಲಿ ಕೂಡ ಕೆಲವು ಸ್ಟೋರೇಜ್ ಪಾಯಿಂಟ್ಸ್ಗಳೆಲ್ಲ ಇತ್ತು. ಅವುಗಳನ್ನು ಸಂಪೂರ್ಣವಾಗಿ ಮಾಡಿದ್ದೇವೆ. ಇನ್ನು ಕೆಲವು ಸ್ಪಾಟ್ಗಳನ್ನು ಈಗ ಕಾಯ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಸದ್ಯ ಆ್ಯಕ್ಟಿವಿಟಿ ಬಂದಾಗಿದೆ. ಮುಂದೆ ಅದು ಚಲೋ ಆಗುವಂಥ ಹಂತ ಬಂದಾಗ ಮತ್ತೆ ಸೆದೆ ಬಡಿತೇವೆ. ನೀವು ಯಾರಾದರೂ ಇಮ್ಯಾಜಿನ್ ಮಾಡಿದ್ರಾ ಗುಲ್ಬರ್ಗಾದಲ್ಲಿ ಒಂದು ತಾಂಡಾದಲ್ಲಿ 1.5 ಟನ್ ಗಾಂಜಾ ಸಿಗುತ್ತಂತ ಯಾರಾದರೂ ಇಮ್ಯಾಜಿನ್ ಮಾಡಿದ್ರಾ? ನಮ್ಮ ಪೊಲೀಸರು ಇಮ್ಯಾಜಿನ್ ಮಾಡಿರಲಿಲ್ಲ. ಹೀಗಾಗಿ ವಿ ಹ್ಯಾವ್ ಟೋಟಲಿ ಎಲ್ಲ ಡೈರೆಕ್ಷನ್ನಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೈಯೆಸ್ಟ್ ಸೀಸರ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ವಿ ಹ್ಯಾವ್ ಡನ್. ಪುಸ್ತಕ ಇದೆ, ಕೊಡ್ತೀನಿ. It is not only the highest seizure, we have done highest seizure of synthetic drug. Highest seizure of synthetic drug we have seized.
ತಮಗೆ LSD 1 mm by 1 mm, it's a piece of paper, 1 mm by 1 mm, ಅಂದರೆ ಎಷ್ಟು ಸಣ್ಣದಿದೆ ನೋಡಿ. It will cost 5,000 rupees. Therefore, ಇಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಬರ್ಬೋದು. ಸಿಂಥೆಟಿಕ್ ಡ್ರಗ್ಗದ್ದು ಒಂದು ಮೆನೆನ್ಸ್ ಏನು ಅಂದರೆ, they can hide in anything. They can hide in their socks, they can hide in this thing, and it comes in different forms. ಸ್ಕೂಲ್ಗಳಲ್ಲಿ ಚಾಕ್ಲೇಟಲ್ಲಿ ಬರುತ್ತೆ, ಐಸ್ ಕ್ರೀಮಲ್ಲಿ ಬರುತ್ತೆ, ಚಾಕಲ್ಲಿ ಬರುತ್ತೆ, ಬಿಸ್ಕಿಟಲ್ಲಿ ಬರುತ್ತೆ. ದೇರ್ಫೋರ್ ಇದನ್ನು ನಾವು ಸಿಸ್ಟಮೆಟಿಕ್ಕಾಗಿ ಸೈಂಟಿಫಿಕ್ಕಾಗಿ ಕೂಡ ಅಟ್ಯಾಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಎಲ್ಲಕ್ಕಿಂತ ದೊಡ್ಡ ಬ್ರೇಕ್ ಥ್ರೂ ನಾವು ಮಾಡಿರುವಂಥದ್ದು ಈ ಡಾರ್ಕ್ ವೆಬ್. ಒಂದು ಕಾಲದಲ್ಲಿ ಡಾರ್ಕ್ ವೆಬ್ಬು ಇದೆ ಅಂತಲೂ ಭಾಳ ಜನಕ್ಕೆ ಗೊತ್ತಿಲ್ಲ. ಇನ್ನು ಕೆಲವು ಗೊತ್ತಿದ್ದರೂ ಕೂಡ ಅದನ್ನು ಬ್ರೇಕ್ ಮಾಡೋದಕ್ಕೆ ಆಗಿರಲಿಲ್ಲ, ಎಸ್ಪೆಷಲಿ ಡಿಪಾರ್ಟ್ಮೆಂಟಿಗೆ ಆಗಿರಲಿಲ್ಲ. ನಾನು ಹೇಳ್ತಾನೆ ಇದ್ದೆ, ಇಲ್ಲ ಸರ್ ಅದು ಭಾಳ ಕಷ್ಟ ಸರ್. ಏನು ರೀ ಕಷ್ಟ? ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಉಪಯೋಗ ಮಾಡಿ. ನಾನು ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಇಟ್ ಈಸ್ ಫಾರ್ ದ ಸೇಕ್ ಆಫ್ ಇನ್ವೆಸ್ಟಿಗೇಷನ್. ಐ ಡೋಂಟ್ ರಿವೀಲ್ ದ ಡೀಟೇಲ್ಸ್. I said, you have to do it. And they broke through the dark web. In the month of February only they have broken through the dark web. And we found information of so much of supply, not only drug, dark web alli supply of drug, supply of weapons, and human trafficking. International human trafficking. It is so rampant, ಭಯ ಬರ್ತದೆ. We are all living in a very, very different world. ನಮಗೇನು ಆಗಿಲ್ಲ, ನಮಗೇನು ಆಗೋಲ್ಲ. ಕರೋನಾ ಟೈಪ್, ಕರೋನಾ ಆದವ್ರಿಗೆ ಗೊತ್ತು. ಇಲ್ಲಿದ್ರೆ ನನಗೇನಾಗಲ್ಲ ಬಿಡು, ಇಷ್ಟು ದಿವಸ ಆಯಿತು, ಈಗಾಗಿಲ್ಲ, ಇನ್ನು ಮುಂದೂ ಆಗಲ್ಲ ಅನ್ನುವಂಥ ನಾವು ಹಂಗೆ ಇದ್ವಿ. ಏನಾಗಲ್ಲ ಅಂತ ತಿರುಗಾಡಿದ್ವಿ. ಒಂದೊಂದು ದಿವಸ ನನಗೂ ಕೂಡ ಬಂತು. ಹೀಗಾಗಿ ಡಾರ್ಕ್ ವೆಬ್ಬನ್ನು ಬ್ರೇಕ್ ಮಾಡಿರುವಂಥದ್ದು ಮೇಜರ್. ಆ್ಯಂಡ್ ಡಾರ್ಕ್ ವೆಬ್ ಥ್ರೂ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಗಿರುವಂಥದ್ದು, ಪೋಸ್ಟ್ ಆಫೀಸ್ನಿಂದ, ಯುರೋಪಿಯನ್ ಕಂಟ್ರೀಸಿಂದ ಮತ್ತು ಬೇರೆ ಬೇರೆ ಕೆನಡಾದಿಂದ ಸಾದಾ ಪೋಸ್ಟಲ್ಲಿ ಡ್ರಗ್ ಬರ್ತಾಯಿತ್ತು. ವಿ ಹ್ಯಾವ್ ಇನ್ವೆಸ್ಟಿಗೇಟೆಡ್, ಆಫೀಸಸ್ ಆಫ್ ಪೋಸ್ಟಲ್ ಆರ್ ಸಸ್ಪೆಂಡೆಡ್. ಇಟ್ಸ್ ಗೋಯಿಂಗ್ ಆನ್. ನೆಕ್ಸ್ಟು ನಮ್ಮ ಈ ಕಾರ್ಗೋದಲ್ಲಿ, ಇಂಡಸ್ಟ್ರಿಯಲ್ ಕಾರ್ಗೋದಲ್ಲಿ ಡ್ರಗ್ ಬರ್ತಾಯಿದೆ. ಸೊ ವಿ ಆರ್ ವಿತ್ ಟಚ್ ವಿತ್ ದಿ ಕಸ್ಟಮ್ಸ್, ಆ್ಯಂಡ್ ಕಸ್ಟಮ್ಸ್ ಆರ್ ಆಲ್ಸೋ ನೌ ದಿಸ್ ಥಿಂಗ್. ವಿ ಹ್ಯಾವ್ ಕೆಪ್ಟ್ ಒನ್ ಟೀಮ್ ಫಾರ್ ಅ ರೆಗ್ಯುಲರ್ ಇನ್ಸ್ಪೆಕ್ಷನ್ ಆಫ್ ಕಸ್ಟಮ್ಸ್. ವಿ ಆರ್ ಇನ್ ಟು ದ್ಯಾಟ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಸೊ ದೇರ್ ಆರ್ ಸೋ ಮೆನಿ ಡೈಮೆನ್ಷನ್ಸ್ ಟು ದಿಸ್. ಇದು ಒಂದು ಇನ್ವೆಸ್ಟಿಗೇಷನ್ನು. ಲೀಗಲ್ ಪಾರ್ಟ್ ನಿಮಗೆಲ್ಲ ಗೊತ್ತಿದೆ, ಲೀಗಲ್ ಎಕ್ಸ್ಪರ್ಟ್ಸಲ್ಲಿ ಇದ್ದಾರೆ. NDPS ಆ್ಯಕ್ಟ್ ಇದೆ. NDPS ಆ್ಯಕ್ಟಲ್ಲಿ, even though the act is very strong, but some of the rules are to be strengthened further. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಇದಕ್ಕೆ ಹೋದರೆ ನಾವು ಅವನು ಚೆಕ್ ಮಾಡೋ ಬದಲು ಫಸ್ಟು ನಮ್ಮ ಆಫೀಸರ್ಸ್ನ ಇನ್ನೊಬ್ಬರು ಮ್ಯಾಜಿಸ್ಟ್ರೇಟ್ ಲೆವೆಲ್ಲವರು ಕ್ಲಿಯರೆನ್ಸ್ ಕೊಡಬೇಕು, ಮತ್ತು ನಮ್ಮ ಆಫೀಸರ್ ಚೆಕ್ ಮಾಡಿ ನಮ್ಮ ಆಫೀಸರ್ ಬಾಡಿ ಮೇಲೆ ಏನಿಲ್ಲ ಅಂತ, ಆಮೇಲೆ ಅವನ ಬಾಡಿ ಚೆಕ್ ಮಾಡಿ. ಇಷ್ಟು ರಿಸ್ಟ್ರಿಕ್ಷನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. But we are not either deterred by this. Now we are going ahead. Undeterredly we are going ahead, and we will go ahead. NDPS ಆ್ಯಕ್ಟ್ಗೆ ಚೇಂಜ್ ಬೇಕು. ಅದನ್ನು ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಇಬ್ಬರು ಪ್ರೊಫೆಸರ್ಸ್ ಹೂ ಹ್ಯಾಸ್ ಡನ್ PhD ಆನ್ ದಿಸ್, ಅವ್ರಿಗೂ ಕೂಡ ನಾನು ಹೇಳಿದ್ದೇನೆ. ದೇ ಆರ್ ಆಲ್ಸೋ ಕಮಿಂಗ್ ಫಾರ್ ಅವರ್ ಹೆಲ್ಪ್. ಸೊ ವಿ ಆರ್ ಬ್ರಿಂಗಿಂಗ್ ದೋಸ್ ಚೇಂಜಸ್ ಇಮಿಡಿಯೇಟ್ಲಿ. NDPS, even though it's a center act, the rules are to be framed by the state. So we are looking into those angles. The third one is very important, where TV9 and all our roles are there.
ಇದು ಜಾಗೃತಿ ಮೂಡಿಸುವಂಥದ್ದು ಬಹಳ ಮುಖ್ಯ ಇದೆ. ಸ್ಕೂಲ್ಸು, ಕಾಲೇಜಸ್ಸು, ಸ್ಟೂಡೆಂಟ್ಸು ಈಗ ಪ್ರಾರಂಭ ಆಗಿಲ್ಲ ನಿಜ, ಆದರೆ ದ ರಿಯಲ್ ವಾರ್ ಆನ್ ಡ್ರಗ್ ಸ್ಟಾರ್ಟ್ಸ್ ದೇರ್. ನಾವು ಎಷ್ಟು ಪ್ರಿವೆನ್ಷನ್ ಮಾಡ್ತೀವಿ, ಎಷ್ಟು ಜಾಗೃತ ಮಾಡ್ತೀವಿ, ಅಷ್ಟು ಇದ್ರ ಮೇಲೆ ನಾವು ಯಶಸ್ವಿ ಆಗ್ತೀವಿ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ಪ್ರಾರಂಭ ಆದ ತಕ್ಷಣವೇ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ವಿ ಹ್ಯಾವ್ ಡಿಸೈಡೆಡ್ ಟು ಯೂಸ್ ಆಲ್ ದಿ ಫಾರ್ಮರ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ಆಲ್ ದಿ people who have got a very great influence on public. ಎಲ್ಲರನ್ನೂ ಕೂಡ ಬಳಕೆ ಮಾಡ್ತೀವಿ ಜಾಗೃತಿ ಮೂಡಿಸೋದಕ್ಕೆ in a big way in all villages, in all towns of Karnataka, including Bangalore. And ಈ ಸ್ಕೂಲ್ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ಸ್, ಎಸ್ಪೆಷಲಿ ಹಾಸ್ಟೆಲ್ ಇರುವಂಥ ಮ್ಯಾನೇಜ್ಮೆಂಟ್ಗಳೇನಿದ್ದಾವೆ, ನಾನೀಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಅವ್ರದ್ದೊಂದು ಸಭೆನೂ ಕೂಡ ಮಾಡ್ತಾಯಿದ್ದೇವೆ ಸ್ಕೂಲ್ ಪ್ರಾರಂಭ ಆದ ತಕ್ಷಣ. ಇಟ್ ಈಸ್ ನಾಟ್ ಓನ್ಲಿ ಹೂ ಕನ್ಸ್ಯೂಮ್ಸ್ ಇನ್ ದಿ ಹಾಸ್ಟೆಲ್ಸ್ ಆರ್ ಕಾಲೇಜಸ್ ಆರ್ ಸ್ಕೂಲ್ಸ್, the management will also be held responsible by it. Because in their campuses, without their knowing, without their permission, it can't be done. So we are bringing a lot of new methods to weed out this drug from the society. And we are in touch with all kind of investigative agencies, both center and other states. We have taking it up in a very, very big scale. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ, ನಾನು ಹೇಳದಿದ್ದರೆ ತಪ್ಪಾಗ್ತದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಕಟ್ಟುನಿಟ್ಟಾಗಿ ಮತ್ತು ಭಾಳ ಸೀರಿಯಸ್ಲಿ ಈ ಒಂದು ಮಿಷನನ್ನು ತೆಗೆದುಕೊಂಡಿದ್ದಾರೆ. ದೇ ಆರ್ ಡೂಯಿಂಗ್ ಅ ಗುಡ್ ಜಾಬ್. ಭಾಳ ಕಷ್ಟ ಇದೆ. You know, this drug people, they ದೊಡ್ಡ ಲಾಯರ್ಗಳನ್ನು ಇಟ್ಕೊಳ್ತಾರೆ. ಬಾಂಬೆ, ದಿಲ್ಲಿಂದ ಬರ್ತಾರೆ ಲಾಯರ್ಸ್ ಅವರು, who are paid very heavily. But in spite of that, our investigation will be very tight, and we are going to take it up in all seriousness. ಮತ್ತು ಇನ್ನೊಂದು, ನೀವು ಕೂಡ ಟಿ ವಿಯಲ್ಲಿ ಹೇಳ್ತಾ ಇರ್ತೀರಿ, ಬರೀ ಸಿನಿಮಾ ಆ್ಯಕ್ಟರ್ ಹಿಡಿದ್ರು ಅಂತ. ಡ್ರಗ್ ಬರೀ ಸಿನಿಮಾದಲ್ಲಿಲ್ಲ, ಎಲ್ಲ ಕಡೆ ಇದೆ. ನಾವು ಮೇನ್ ಸಪ್ಲೈಯರ್ಸನ್ನು ಹಿಡಿದಿದ್ದೀವಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ, ರೇಡ್ ಮಾಡಿದ್ದೀವಿ. ಬಟ್ ಅದು ಹೈಲೈಟ್ ಆಗಲ್ಲ, ಬಿಕಾಸ್ ಆಫ್ ಆಬ್ವಿಯಸ್ ರೀಸನ್ಸ್. ಸಿನಿಮಾ ಅಂದ ತಕ್ಷಣ ಅದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಬಂದೇ ಬರ್ತದೆ, ಎಲ್ಲ ಕಡೆ ಬರ್ತದೆ, ಈವನ್ ನ್ಯಾಷನಲ್ ಲೆವೆಲಲ್ಲಿ ಅದೇ ಥರ ಆಗಿರುವಂಥದ್ದು. ವಿ ಆರ್ ನಾಟ್ ಸ್ಟಾಪಿಂಗ್ at few cinema stars or anything. We have got a bigger picture in our mind. We are going after the big fishes. ನಾವು ದೊಡ್ಡ ತಿಮಿಂಗಲಗಳು ಇದರಲ್ಲಿ ಏನಿದ್ದಾವೆ ಅದ್ರ ಹಿಂದೆ ಹೊರಟಿದ್ದೇವೆ ಅನ್ನುವಂಥ ಸಂದೇಶ ಕೊಡ್ತೇನೆ. ಕೊನೆಯದಾಗಿ ಇದ್ರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಮಾತನಾಡ್ಬೋದು. ಕೊನೆಯದಾಗಿ ಇಷ್ಟೇ ಹೇಳಿ ಬಯಸ್ತೇನೆ, ಈ ವೇದಿಕೆ ಮುಖಾಂತರ ನಾವು ಕೊಡುವಂಥ ಸಲಹೆಗಳನ್ನು ಗಂಭೀರವಾಗಿ ತಗೊಳ್ತೇನೆ. ವಿ ಹ್ಯಾವ್ ಗಾಟ್ ಅ ಓಪನ್ ಮೈಂಡ್. ನಮ್ಮ ಸರ್ಕಾರ ಈ ವಿಷಯದಲ್ಲಿ ಓಪನ್ ಮೈಂಡ್ ಇದೆ. ಎಲ್ಲವೂ ನಮಗೆ ಗೊತ್ತಿದೆ, ನಾವೆಲ್ಲ ಮಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ನಾವಿಲ್ಲ. ಇಷ್ಟು ದೊಡ್ಡ ಸಮಸ್ಯೆನ ಎಲ್ಲರೂ ಸೇರಿ ಬಗೆಹರಿಸ್ಕೋಬೇಕು. ಕೇವಲ ಸರ್ಕಾರ ಅಲ್ಲ, ಸಮಾಜವು ಕೂಡ ಇದರಲ್ಲಿ ಭಾಗವಹಿಸಬೇಕು. ಪೀಪಲ್ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಆದ್ದರಿಂದ ನಿಮ್ಮ ಸಲಹೆ ಸೂಚನೆಗಳನ್ನು ಖಂಡಿತವಾಗಿಯೂ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಳ್ತೇನೆ. ಅದರ ಮುಂದೆ ನಾವು ನವಂಬರ್ ಮೊದಲೇ ವಾರದಲ್ಲಿ, ಐ ವಾಂಟ್ ಟು ಮೇಕ್ ಅ ಸ್ಟೇಟ್ಮೆಂಟ್ ಈ ವೇದಿಕೆ ಮೇಲೆ, ನವಂಬರ್ ಮೊದಲನೇ ವಾರದಲ್ಲಿ ನಾವು ಆ್ಯಂಟಿ ಡ್ರಗ್ ಪಾಲಿಸಿಯನ್ನು ತರ್ತಾ ಇದ್ದೀವಿ. ಮಾದಕ ವಸ್ತುಗಳ ವಿರೋಧ ಸಮಗ್ರವಾದಂಥ ಸಶಕ್ತವಾದಂಥ ಒಂದು ಪಾಲಿಸಿ ತರ್ತಾ ಇದ್ದೀವಿ. ಯಾಕೆ ಪಾಲಿಸಿ ತರ್ತಾ ಇದ್ದೇವೆ ಅಂದರೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ರೇಡ್ ಅಲ್ಲ,
ಎಜುಕೇಷನ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಬೇಕು, ಮೆಂಟಲ್ ಹೆಲ್ತ್ ಇನ್ವಾಲ್ವ್ ಆಗಬೇಕು, ವುಮನ್ ಆ್ಯಂಡ್ ಚೈಲ್ಡ್ ಇನ್ವಾಲ್ವ್ ಆಗಬೇಕು, ಪ್ರವಾಸೋದ್ಯಮ ಇನ್ವಾಲ್ವ್ ಆಗಬೇಕು. ಭಾಳಷ್ಟು ಪ್ರವಾಸ ಕೇಂದ್ರದಲ್ಲಿ ಇದು ನಡೀತಾ ಇದೆ. ಹೀಗಾಗಿ ಒಂದು ಸಮಗ್ರವಾದಂಥ ಒಂದು ಪಾಲಿಸಿಯನ್ನು ನವಂಬರ್ ಮೊದಲನೇ ವಾರದಲ್ಲಿ ತರ್ತಾ ಇದ್ದೇವೆ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಆ ಒಂದು ಪಾಲಿಸಿಗೆ ನಿಮ್ಮ ಎಲ್ಲ ಸಲಹೆ ಸೂಚನೆಗಳು ನಾನು ಭಾಳ ಆಸಕ್ತಿಯಿಂದ ತೆಗೆದುಕೊಳ್ತೇನೆ. ಅಲ್ಲ, ಬರಲಿ, ಇದು ಮುಗಿಲಾರದ ಒಂದಿದು. ನಿರಂತರವಾಗಿ ಪ್ರಹಾರ ಮಾಡಬೇಕು, ನಿರಂತರವಾಗಿ ಉತ್ತರ ಕೊಡಬೇಕು. ಇದು ಒಂದು ದಿವಸದ ಕೆಲಸ ಅಲ್ಲ. ಮತ್ತು ಇದಕ್ಕೆ ಬಹಳಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ, ನಮಗಿಂತ ಭಾಳಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಅನುಭವಿಗಳಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನಾವು ಖಂಡಿತವಾಗಿಯೂ ನೀವು ಸೇರಿ ಏನು ನಮ್ಮ TV9ದವರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಡ್ರಗ್ ಬೇಡ ಕರ್ನಾಟಕ ಅಂತ, ಈ ಒಂದು ಆಂದೋಲನವನ್ನು ನಿತ್ಯ ನಿರಂತರವಾಗಿ ಜೀವ ಇಟ್ಟುಕೊಂಡು ಇದಕ್ಕೆ ಜೀವಂತಿಕೆ ಕೊಟ್ಟು ಇದನ್ನು ಯಶಸ್ವಿ ಮಾಡೋಣ. ಕರ್ನಾಟಕವನ್ನು ಒಂದು ಮಾದಕ ವಸ್ತು ಮುಕ್ತವಾಗಿ ಮಾಡೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡೋಣ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಮಾತುಕತೆ ಆಗ್ತಾಯಿದೆ. ನಾನು ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಒಬ್ಬ ಭಾಳ ದೊಡ್ಡ ವ್ಯಕ್ತಿ ಆಂಧ್ರದವರು, ಅವರು ಬಂದಿದ್ದರು. ಅವರೇನು ಹೇಳಿದ್ರು ಅಂದರೆ, ಸರ್ ಇಲ್ಲಿನೂ ನಿಮ್ಗಿಂತ ಜಾಸ್ತಿ ಇದೆ, ನಮ್ಮವ್ರು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾರೆ. ಅಂದರೆ ಹೇಳಬಾರ್ದು ಒಂದು ರಾಜ್ಯದ ಬಗ್ಗೆ ನಾನು ಇಲ್ಲಿದ್ದು. ನೀವು ಯಾವ ಥರ ಮಾಡಿದ್ದೀರಿ ಅನ್ನೋದನ್ನು ಸ್ವಲ್ಪ ಅಲ್ಲಿಗೂ ಕೂಡ ಬಿಂಬಿಸ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಸೂಕ್ಷ್ಮವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಬೇರೆ ರಾಜ್ಯದ ಜನ ನಮ್ಮ ನೋಡ್ತಾ ಇದ್ದಾರೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನುವಂಥ ಕಾರಣಕ್ಕೆ ಹೇಳಿದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ಹೀಗಾಗಿ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಗಿದೆ. ಇಲ್ಲಿ ಈ ಹಾಲ್ನಲ್ಲಿರೋರು ಭಾಳ ಇನ್ಫ್ಲೂಯೆನ್ಸಲ್ಲಿದ್ದೀರಿ. ಪ್ರತಿಯೊಬ್ಬರೂ ಕೂಡ ನೀವು ಇದರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ಆಡುವ ಶಕ್ತಿ ನಿಮ್ಮಲ್ಲಿದೆ. ಆದ್ದರಿಂದ ಬನ್ನಿ, TV9 ಜೊತೆಗೆ ನಾವು ಕೈ ಜೋಡಿಸೋಣ. TV9 ಒಂದು ಪ್ರಮುಖ ಅಭಿಯಾನ ಮುಖಾಂತರ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಶಕ್ತಿಯನ್ನು ತುಂಬೋಣ. ಸರ್ಕಾರ ನಿಮ್ಮ ಜೊತೆಗಿರ್ತದೆ. ಸದಾಕಾಲ ಡ್ರಗ್ ವಿರುದ್ಧ ಯಾವುದೇ ರಂಗದಲ್ಲಿ, ಮಾಧ್ಯಮ ಮತ್ತು ಇತರ ರಂಗದಲ್ಲಿ ನಾವು ಡ್ರಗ್ ವಿರುದ್ಧ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಮತ್ತೊಮ್ಮೆ ಹೇಳಿ ನನ್ನನ್ನು ಕರೆದು ಮಾತನಾಡುವಂಥ ಅವಕಾಶವಂತ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು.